ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವಂತಹ ಸಮಸ್ತ ಕನ್ನಡ ಜನತೆಗೆ, ಸಮಸ್ತ ಸಬ್ಸ್ಕ್ರೈಬರ್ಸ್ಗೆ ಆ ಪರಮಶಿವನ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ಹೇಳುತ್ತಾ, ಈ ದಿನ ಅದ್ಭುತವಾದಂತಹ ಆ ಪರಮಶಿವನ ಆ ಪಾರ್ವತಿ ಪರಮೇಶ್ವರ ಸಮೇತರಾಗಿ ಕಲ್ಯಾಣವಾಗುವಂತಹ ದಿನ, ಲಿಂಗೋದ್ಭವವು ಆಗಿರುವಂತಹ ಈ ದಿನವು ನಾವು ಈ ಪರಮೇಶ್ವರನ ಅನುಗ್ರಹವನ್ನು ಪಡೆಯುತ್ತಾ ಪ್ರಾರ್ಥಿಸುತ್ತಾ, ಈ ಮಹಾಶಿವರಾತ್ರಿಯ ನಂತರ ಸಿಂಹರಾಶಿ ಜಾತಕರಿಗೆ ಯಾವ ರೀತಿ ಅನುಕೂಲ ಫಲಗಳು ಇರುತ್ತೆ ಅನ್ನುವ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ದ್ವಾದಶ ರಾಶಿಗಳಲ್ಲಿ ಕೆಲವು ರಾಶಿಗಳಿಗೆ ಮಹಾಶಿವರಾತ್ರಿಯ ನಂತರ ಕೆಲವಷ್ಟು ಅನುಕೂಲ ಫಲಗಳು ಸಿಗ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಸಿಂಹರಾಶಿ ಜಾತಕರಿಗೆ ಈ ಮಹಾಶಿವರಾತ್ರಿ ಕಳೆದ ನಂತರ ಈ ಮಾರ್ಚ್ ತಿಂಗಳಿನಿಂದ ಇವರಿಗೆ ಕೆಲವಷ್ಟು ವಿಷಯಗಳಲ್ಲಿ ಅದ್ಭುತವಾದಂತಹ ಸೂಚನೆಗಳು ಮತ್ತು ಅನುಗ್ರಹ ಸಿಗ್ತಾ ಇದೆ. ಅದರಲ್ಲಿ ಮೊದಲನೇದಾಗಿ ಈ ಸಪ್ತಮದಲ್ಲಿ ಶನಿ ಸಂಚಾರ ಮಾಡ್ತಾ ಇದೆ ಈ ಸಿಂಹರಾಶಿ ಜಾತಕದವರಿಗೆ. ಈ ಸಪ್ತಮದಲ್ಲಿ ಇರುವಂತಹ ಶನಿ ಪ್ರಭಾವದಿಂದ ವಿವಾಹ ಪ್ರಯತ್ನಗಳಲ್ಲಿ ಸಾಕಷ್ಟು ಆತಂಕಗಳು, ವಿವಾಹ ಪ್ರಯತ್ನಗಳು ಕೂಡಿ ಬರ್ತಾ 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 ಸಡನ್ ಆಗಿ ನಿಂತು ಹೋಗೋದು, ಮಾತುಕತೆ ನಿಂತೋದ್ಮೇಲೆ ಯಾವುದೋ ಒಂದು ರೀಸನ್ ಇಟ್ಬಿಟ್ಟು ಪೋಸ್ಟ್ಪೋನ್ ಆಗೋದು, ಇಲ್ಲ ನೋಡೋಕ್ ಬರ್ತೀವಿ ಎಲ್ಲ ಸರಿ ಹೋಗಿದೆ ಇನ್ನೇನು ಎಂಗೇಜ್ ಮಾಡ್ಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಆ ಪರ್ಟಿಕ್ಯುಲರ್ ಯಾವುದೋ ಒಂದು ರೀಸನ್ಗೋಸ್ಕರ ಈ ವಿವಾಹ ಸಂಬಂಧಗಳು, ಈ ವಿವಾಹ ಕಾರ್ಯಕ್ರಮಗಳು ಮುಂದಕ್ಕೆ ಹೋಗ್ತಾ ಇರಲ್ಲ, ಬರ್ತಾ ಇಲ್ಲ, ಕೂಡಿ ಬರ್ತಾ ಇಲ್ಲ ವಿವಾಹ ಯೋಗ ಅನ್ನುವಂತಹ ಸಿಂಹರಾಶಿ ಜಾತಕರಿಗೆ. ಮತ್ತು ಈ ವೃತ್ತಿ ವ್ಯಾಪಾರಗಳಲ್ಲಿ, ಮುಖ್ಯವಾಗಿ ವೃತ್ತಿ ವ್ಯಾಪಾರಗಳಲ್ಲಿ ಯಾವುದೇ ಪ್ರಯತ್ನ ಮಾಡಿದ್ರು, ಹೊಸ ಹೂಡಿಕೆ ಮಾಡ್ಕೊಂಡ್ರು, ಯಾವುದೇ ಅಡ್ವರ್ಟೈಸ್ಮೆಂಟ್ ಮುಖಾಂತರ ಯಾವುದೇ ಪ್ರಯತ್ನ ಮಾಡಿದ್ರು ಈ ವೃತ್ತಿ ವ್ಯಾಪಾರಗಳಲ್ಲಿ ಅಷ್ಟೊಂದು ಲಾಭವು ಸಿಗ್ತಾ ಇಲ್ಲ. ಈ ರೀತಿ ಸಪ್ತಮದಲ್ಲಿರುವಂತಹ ಶನಿ ಸಿಂಹರಾಶಿ ಜಾತಕರಿಗೆ ಈ ರೀತಿ ಪ್ರಯತ್ನಗಳು ಕೊಡ್ತಾ ಇದ್ದಾರೆ. ಮತ್ತೆ ಏನು ಮಾಡಬೇಕು, ಯಾವ ರೀತಿ ಪರಿಷ್ಕಾರ ಮಾಡಬೇಕು ಅಂದರೆ, ಈ ವಿಷಯಗಳಲ್ಲಿ ಸ್ವಲ್ಪ ಶೀಘ್ರಗತಿಯಾಗಿ ನೀವು ಒಳ್ಳೆಯ ವಿಷಯಗಳು, ವಿವಾಹಾದಿ ಶುಭ ಕಾರ್ಯಗಳಲ್ಲಾಗಿರಲಿ, ವ್ಯಾಪಾರದಲ್ಲಾಗಿರಲಿ, ಇನ್ನ ಯಾವುದೇ ಪ್ರಯತ್ನವು ನಿಮ್ಮ ಕೈ ಮೀರಿ ತುಂಬಾ ತಡವಾಗ್ತಾ ಇದೆ, ವಿಳಂಬವಾಗ್ತಾ ಇದೆ ಅನ್ನುವಂತಹ ಸಂದರ್ಭಗಳಲ್ಲಿ ಆ ಪರಮೇಶ್ವರನ ಆರಾಧನೆ ಮಾಡುವುದು ತುಂಬಾ ಉತ್ತಮ. ಈ ಮಹಾಶಿವರಾತ್ರಿ ದಿನದಿಂದ ಆ ಪರಮೇಶ್ವರನ ಅನುಗ್ರಹದಿಂದ ನಿಮಗೆ ಮುಖ್ಯವಾಗಿ ಈ ದಿನವು ಈ ಬಿಲ್ವ ಪತ್ರಗಳ ಮೂಲಕ ನೀವು ಪರಮೇಶ್ವರನನ್ನ ಆರಾಧಿಸಿದರೆ, ಪರಮೇಶ್ವರನ ಲಿಂಗದ ಮೇಲೆ ಬಿಲ್ವ ಪತ್ರಗಳನ್ನು ಇಟ್ಟು ಆ ನೀರಿನಿಂದ ಅಭಿಷೇಕವನ್ನು ಮಾಡಿಕೊಂಡರೆ ಸಿಂಹರಾಶಿ ಅವರಿಗೆ ಅದ್ಭುತವಾದಂತಹ ಯೋಗವನ್ನು ಕೊಡ್ತಾ ಇದ್ದಾರೆ. ಮಹಾಶಿವರಾತ್ರಿಯಿಂದ ಈ ಸಿಂಹರಾಶಿ ಜಾತಕರಿಗೆ ವಿಶೇಷವಾದಂತಹ ಧನ ಆಗಮನ ಆಗುವಂತಹ ಅವಕಾಶಗಳು ನಿಮ್ಮನ್ನು ಹುಡುಕುತ್ತಾ ಬರುತ್ತೆ, ಧನಾಗಮನವೂ ಆಗುತ್ತೆ. ಮತ್ತು ನೀವು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಸಾಕಷ್ಟು ವೃದ್ಧಿಯನ್ನು ಕಾಣ್ತೀರಾ. ಮತ್ತು ಈ ವಿವಾಹ ಸಂಬಂಧದ ವಿಷಯಗಳಲ್ಲಿ, ವಿವಾಹದ ಪ್ರಯತ್ನಗಳಲ್ಲಿ ನೀವು ಯಾವುದಾದರೂ ಪ್ರಯತ್ನಗಳಲ್ಲಿ ನೀವು ನೋಡ್ತಾ ಇರುವಂತಹ, ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತಹ ಪ್ರಯತ್ನಗಳು ಸಿದ್ಧಿಯಾಗಲು, ನಿಮ್ಮ ಕೀರ್ತಿ ಗೌರವ ಹೆಚ್ಚಾಗುವುದು, ಮತ್ತು ಕೆಲವಷ್ಟು ದಿನಗಳಿಂದ ಸಿಂಹರಾಶಿ ಜಾತಕದವರಿಗೆ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದೆ, ಅದರಿಂದ ಹೊರಗಡೆ ಬರಲು ಮತ್ತು ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತವರಿಗೆ ಉದ್ಯೋಗ ಪ್ರಾಪ್ತಿಯಾಗಲು ಈ ಶಿವರಾತ್ರಿಯಿಂದ ಪರಮೇಶ್ವರನು ಅನುಗ್ರಹ ಮಾಡ್ತಾ ಇದ್ದಾನೆ. ಆ ಕಾರಣದಿಂದ ನಿತ್ಯವೂ ಆ ಪರಮೇಶ್ವರನ್ನ ನೀವು ಪ್ರಾರ್ಥಿಸಿ ಆರಾಧಿಸಿ, ಆ ಶನೀಶ್ವರನ್ ಕೊಡ್ತಾ ಇರುವಂತಹ ಈ ಸಪ್ತಮ ಭಾವದಲ್ಲಿ ಕೊಡ್ತಾ ಇರುವಂತಹ ಕೆಲವಷ್ಟು ದೋಷಗಳನ್ನ ನಿವಾರಣೆ ಮಾಡಿಕೊಳ್ಳಿ. ಆ ಪರಮೇಶ್ವರನ ಎಂದು ನೀವು ಅನುಗ್ರಹ ಇರಲಿ ಅಂತ ಸಿಂಹರಾಶಿಯವರಿಗೆ, ಅವರ ಪರಿವಾರದವರಿಗೆ ಆ ಮಹಾ ಪರಮೇಶ್ವರನ ಆ ಶ್ರೀಮನ್ನಾರಾಯಣನ ಅನುಗ್ರಹ ಇರಲಿ ಅಂತ ಭಾವಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.